ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಏನಪ್ಪಾ ಇದು ಸಂತೆ ಮಧ್ಯೆ ಕೂತಿದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ನಿಮ್ ಎಲ್ರಿಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಗೆ ಪ್ಯಾಕ್ ಮಾಡ್ತಾ ಇದೀವಿ ಅಂತ. ನಾವು ನಾಳೆ ಮಲೇಷಿಯಾಗೆ ಹೊರಟಿದೀವಿ. ಸೊ ಎಸ್, ಮಲೇಷಿಯಾಗೆ ಹೋಗೋದಕ್ಕೆ ನಾವು ಪ್ಯಾಕ್ ಮಾಡೋದನ್ನ ನಾನೀಗ ವಿಡಿಯೋ ಮಾಡ್ತಾ ಇದೀನಿ. ಏನಪ್ಪಾ ಇದು ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಗೆ ವಿಡಿಯೋ ಮಾಡೋಂಥದ್ದು ಏನಿದೆ, ನಮಗೇನ್ ಪ್ಯಾಕಿಂಗ್ ಬರಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ಬಹುದು. ಲೋಕಲ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಆರಾಮಾಗಿ ಪ್ಯಾಕ್ ಮಾಡಬಹುದು. ಆದ್ರೆ ದೇಶದಿಂದ ದೇಶ ಹೋಗ್ಬೇಕಾದ್ರೆ ಒಂದು ಅಷ್ಟೊಂದನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ದೇಶದಿಂದ ದೇಶ ಹೋಗ್ಬೇಕಾದ್ರೆ ಆ ದೇಶದಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ನಾವು ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಅಂಡ್ ಆಲ್ಸೋ ನಾವು ಟ್ರಾವೆಲ್ ಮಾಡುವಾಗ ನಾವ್ ಯಾವ್ದು ಫ್ಲೈಟ್ ಆಪ್ಟ್ ಮಾಡಿರ್ತೀವಿ ಅದ್ರದ್ದು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಓಕೆನಾ? ಸೊ ಎಸ್, ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನಾವ್ ಏನ್ ತಲೆಯಲ್ಲಿ ಇಟ್ಕೋಬೇಕು ಅಂದ್ರೆ, ನಮಗೆ ಚೆಕ್ ಇನ್ ಕ್ಯಾಬಿನ್ ಎರಡು ಡಿಫ್ರೆಂಟ್ ಬ್ಯಾಗೇಜ್ ಸಿಗತ್ತೆ ಅಲ್ವಾ? ಸೊ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದಾಗ ನಿಮಗೆ ಎಷ್ಟು ಬ್ಯಾಗೇಜ್ ಅಲೋವೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿ. ಇನ್ಫ್ಯಾಕ್ಟ್ ಬುಕ್ ಮಾಡಕ್ ಮುಂಚೆನೆ ಚೆಕ್ ಮಾಡಿ. ನಾನು ಅದೇ ಕೆಲಸ ಮಾಡಿದ್ದು. ನಾನ್ ಬಂದು ಸ್ಕೈ ಸ್ಕ್ಯಾನರ್ ಅಲ್ಲಿ ಫ್ಲೈಟ್ ಗಳನ್ನ ಬುಕ್ ಮಾಡಿದ್ದು. ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾನು ಫ್ಲೈಟ್ ಟಿಕೆಟ್ಸ್ ಹೇಗೆ ಬುಕ್ ಮಾಡಿದೆ, ಎಷ್ಟು ಬೆಲೆ ಆಯ್ತು, ಈ ಎಲ್ಲಾ ಡೀಟೇಲ್ಸ್ ನ ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡಿರ್ತೀನಿ, ಅದರಲ್ಲಿ ಚೆಕ್ ಮಾಡಿ ನೀವು. ಸೊ ಫ್ಲೈಟ್ ಟಿಕೆಟ್ ಬುಕ್ ಮಾಡಕ್ ಮುಂಚೆ ನನ್ನ ಬ್ಯಾಗೇಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಾಗ ಒಬ್ರೊಬ್ರಿಗೆ 30 ಕೆಜಿ ಚೆಕ್ ಇನ್, ಕ್ಯಾಬಿನ್ಗೆ 7 ಕೆಜಿ. ಓಕೆ, ಸೊ ನಾವು 3 ಜನದಿಂದ 90 ಕೆಜಿ ಆಯ್ತು. ಅವ್ರು 90 ಕೆಜಿ ಕೊಟ್ರು ಅಂತ ನಾವು 90 ಕೆಜಿ ಹೊತ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಬಿಕಾಸ್ ನಾವು ಹೋಗ್ತಾ ಇರೋದು ಬರೀ 1 ವಾರಕ್ಕೆ. 90 ಕೆಜಿ ಕೊಡ್ತಾರೆ ಅಂತ ಮನೇಲಿ ಇರುವಂತ ಕುಕ್ಕರ್ ಪಾತ್ರೆ ಎಲ್ಲ ಎತ್ಕೊಂಡು ಹೋಗ್ಬೋದು ನಾನು. ಬಟ್ ಏನಕ್ಕೆ ತಗೊಂಡ್ ಹೋಗ್ತಿಲ್ಲ ಅಥವಾ ಏನಕ್ಕೆ ತಗೊಂಡ್ ಹೋಗ್ಬಾರ್ದು? ಬಿಕಾಸ್ ಏನಾಗತ್ತೆ ಅಂದ್ರೆ, ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಅಲ್ಲಿ ನಿಮಗೆ ಏನ್ ಮಾಡ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಏನ್ ಮಾಡಬಾರ್ದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಏನಕ್ಕೆ ತಗೊಂಡ್ ಹೋಗ್ತಿಲ್ಲ ಅನ್ನೋದನ್ನ ಹೇಳ್ತಾ ಇದೀನಿ ನಾನು ನಿಮ್ಗೆ. ಇಲ್ಲಿಂದ ನಾವು ಏರ್ಪೋರ್ಟ್ಗೆ ಹೋಗೋದಕ್ಕೆ, ಏರ್ಪೋರ್ಟ್ ಅಲ್ಲಿ ಬ್ಯಾಗೇಜ್ ಗಳನ್ನ ಚೆಕ್ ಇನ್ ಮಾಡೋ ತನಕ, ಮತ್ತೆ ನಾವು ಏರ್ಪೋರ್ಟ್ ಅಲ್ಲಿ ಬ್ಯಾಗೇಜ್ ತಗೊಂಡು ಅಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋ ತನಕ ನಾವೇ ಲಗೇಜ್ ನ ಹೊತ್ಕೊಂಡು ಓಡಾಡ್ಬೇಕಾಗಿರೋರು. ಹಾಗಾಗಿ ನಮಗೆ ಕಂಫರ್ಟಬಲ್ ಆಗಿ ಕನ್ವೀನಿಯಂಟ್ ಆಗಿರೋಷ್ಟು ಮಾತ್ರ ನಾವು ತಗೊಂಡು ಹೋಗೋದು ಉತ್ತಮ. ಆಲ್ಸೋ ಅಲ್ಲಿಂದ ನಾವು ವಾಪಸ್ ಬರ್ತಾ ಒಂಚೂರು ಡೆಫಿನೆಟ್ಲಿ ಶಾಪಿಂಗ್ ಮಾಡೇ ಮಾಡ್ತೀವಲ್ವಾ. ತುಂಬಾ ಅಲ್ಲದೆ ಹೋದ್ರು ನಾವು ಹತ್ರದವ್ರಿಗೆ ಗಿಫ್ಟ್ಗಳು ಇದೆಲ್ಲ ತಗೊಳ್ತೀವಿ. ಸೊ ಅದಕ್ಕೆ ಒಂದು ಚೂರು ರೂಮ್ ಅನ್ನ ಬಿಟ್ಕೊಂಡಿರ್ಬೇಕಾಗತ್ತೆ. ಓಕೆ, ಸೊ ನಾನೀಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, 2 ಚೆಕ್ ಇನ್ ಬ್ಯಾಗ್, ಇದು ಒಂದು, ಮತ್ತೆ ಇನ್ನೊಂದು ದೊಡ್ಡ ಬ್ಯಾಕ್ ಪ್ಯಾಕ್ ಇಲ್ಲೇ ಇದೆ. ಎಸ್, ಇದು 2 ಚೆಕ್ ಇನ್ಗೆ ಹೋಗುತ್ತೆ. ಅಂಡ್ ಕ್ಯಾಬಿನ್ಗೆ ನೋಡಿ ಇದೊಂದು ಬ್ಯಾಗು, ಮತ್ತೆ ಇನ್ನೊಂದು ಚಿಕ್ಕ ಬ್ಯಾಕ್ ಪ್ಯಾಕ್. ಇದು 2 ಕ್ಯಾಬಿನ್ಗೆ ನಮ್ ಜೊತೆ ಬರುತ್ತೆ. ಈ 4 ಬಿಟ್ಟು ನಂದೊಂದು ಹ್ಯಾಂಡ್ ಬ್ಯಾಗ್ ಇರುತ್ತೆ. ಅಂಡ್ ಪ್ರಶಾಂತದ ಕ್ಯಾಮ್ರಾ ಎಲ್ಲ ಇದ್ರಲ್ಲಿ ಬರುತ್ತೆ. ಸೊ ಇಷ್ಟೇ, ಆರಾಮಾಗಿ 2 ದೊಡ್ಡ ಬ್ಯಾಗನ್ನ ನಾವು ಚೆಕ್ ಇನ್ಗೆ ಹಾಕ್ಬಿಟ್ರೆ ಕಂಫರ್ಟಬಲ್ ಆಗಿ ಮಿಕ್ಕಿ ಟ್ರಾವೆಲ್ ಎಲ್ಲ ಎಂಜಾಯ್ ಮಾಡ್ಬೋದು. ಏನಂತೀರಾ? ಓಕೆ, ಏನ್ ಮಾಡೋಣ ಅಂತ ಹೇಳಿದ್ರೆ, ಇವಾಗ ಪ್ಯಾಕಿಂಗ್ ಅಲ್ಲಿ ನಾನು ನಿಮ್ಗೆ ಕ್ಯಾಟಗರೈಸ್ ಮಾಡಿ ಹೇಳ್ಬಿಡ್ತೀನಿ, ಆಯ್ತಾ? ಮೊದಲನೇದೇನು ಇಂಪಾರ್ಟೆಂಟ್ ಆಗಿ ನಮಗ್ ಬೇಕಾಗಿರೋದು ಬಟ್ಟೆಗಳು. 2 ನಿಮಿಷ ಪ್ರಶಾಂತ್ ಬಿದ್ದೋಗ್ತಾ ಇದ್ರಲ್ಲಿ. ಚೇರ್ ಮೇಲೆ ಕೂತ್ಕೊಳಕ್ ಹೋಗಿ ಚೇರ್ಗಿಂತ ಮುಂದೆನೆ ಕೂತ್ಕೊಂಡ್ಬಿಡ್ತಿದ್ರು. ಎನಿವೇಸ್, ಸೊ ಮೊದಲನೇದಾಗಿ ಬಟ್ಟೆಗಳು, ಆಯ್ತಾ? ಬಟ್ಟೆಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಚೆಕ್ ಇನ್ ಕ್ಯಾಬಿನ್ ಎಲ್ಲಾದ್ರಲ್ಲೂ ಡಿವೈಡ್ ಮಾಡ್ತಾ ಇದ್ದೀನಿ. ಒಂದು 3 ಪೇರ್ ತರ. ಯಾಕಂತ ಹೇಳಿದ್ರೆ, ಅಕಸ್ಮಾತ್ ಟ್ರಾವೆಲ್ ಮಾಡುವಾಗ ಏನಾದ್ರೂ ಒಂದ್ ಬ್ಯಾಗ್ ಏನಾದ್ರು ಮಿಸ್ ಆದ್ರೂ ಎಮರ್ಜೆನ್ಸಿಗೆ ನಮ್ಮ ಹತ್ರ ಎಕ್ಸ್ಟ್ರಾ ಬಟ್ಟೆಗಳು ಇರ್ಬೇಕು ಅನ್ನೋದಕ್ಕೆ. ಬಟ್ಟೆ ಅಷ್ಟೇ ಅಲ್ಲ, ತಿಂಡಿ ತಿನಿಸು ಎಲ್ಲದನ್ನು ನಾನು ಅದೇ ತರ ಎಲ್ಲದರಲ್ಲೂ ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ ಬ್ಯಾಗ್ಗಳಲ್ಲಿ. ಎಲ್ಲ ಒಂದ್ ಬ್ಯಾಗ್ ಹಾಕ್ತಾ ಇಲ್ಲ. ಓಕೆನಾ? ದಿಸ್ ಇಸ್ ಟಿಪ್ ನಂಬರ್ 2, ನೆನ್ಪಿಟ್ಕೊಳ್ಳಿ. ಸೊ ಬಟ್ಟೆ ಒಂದು ಕ್ಯಾಟಗರಿ ಆಯ್ತು ಅಂದ್ರೆ, ಎರಡನೇದು ಬಂದು ನಮ್ಮ ತಿಂಡಿ ತಿನಿಸುಗಳು. ನಾನು ರೆಡಿ ಟು ಈಟ್ ಸಾಕಷ್ಟು ತಗೊಂಡಿದ್ದೀನಿ. ಅಂಡ್ ಸ್ವಲ್ಪ ಅಲ್ಲಿ ಇಲ್ಲಿ ಮಂಚಿಂಗ್ಗೆ ಅಂತ ಒಂದಷ್ಟು ಆಲಾಪಿಗೆ ಕುರುಕುಲು, ನನಗೆ ಮತ್ತೆ ಪ್ರಶಾಂತ್ಗೆ ಹೆಲ್ದಿ, ಲೈಕ್ ಏನೋ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ನನ್ಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಇದು ನೋಡಿ, ನಿಂಬು ಪುದೀನ ಪೀನಟ್ಸ್ ಅಂತ. ಇದು ನಿಂಬು ಪುದೀನ ಪೀನಟ್ಸು, ಮತ್ತೆ ಗೋಡಂಬಿ, ಬಾದಾಮಿ, ಇದೆಲ್ಲದನ್ನು ಏನ್ ಮಾಡ್ತೀವಿ, ಡ್ರೈ ರೋಸ್ಟ್ ಮಾಡ್ಬಿಟ್ಟು ಎತ್ತಿಟ್ಕೊಳ್ತಾ ಇದೀವಿ. ಓಕೆ, ಸೊ ತಿಂಡಿ ತಿನಿಸುಗಳು 2ನೇ ಕ್ಯಾಟಗರಿ. 3ನೇದು ಬಂದು ನಮಗೆ ಮೆಡಿಕಲ್. ನಾವೇನೇನ್ ಮೆಡಿಸಿನ್, ಬೇಸಿಕ್ ಮೆಡಿಸಿನ್ಸ್ ಏನೇನ್ ತಗೋಬೇಕು ಅದನ್ನ ವಿತ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಬೇಕು, ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಇಟ್ಕೋಬೇಕು, ಅದನ್ನೆಲ್ಲ ನಾವು ಕ್ಯಾಟಗರೈಸ್ ಮಾಡ್ಬೇಕು. ಅಂಡ್ ಅಫ್ಕೋರ್ಸ್ ನಂದು ಮೇಕಪ್ ಕೂಡ ಬರುತ್ತೆ ಲೆಕ್ಕಕ್ಕೆ. ಮೇಕಪ್ ನ ಕೂಡ ನಾವು ನೀಟಾಗಿ ಈ ತರ ಪೌಚಲ್ಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀನಿ. 4ನೇ ಕ್ಯಾಟಗರಿ ಬಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಇದು ನಮಗೆ ನಮ್ ಜೊತೆ
ಕ್ಯಾಬಿನ್ ಅಲ್ಲೇ ಬರಬೇಕು. ಏನಂತ ಹೇಳಿದ್ರೆ ಒಂದು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸು ಇದೆಲ್ಲ, ಬಿಕಾಸ್ ನಾವು ಶೂಟ್ ಮಾಡ್ತಿರೋದ್ರಿಂದ. ಅಂಡ್ ಇದು ಚಾರ್ಜ್ ಆಗೋದಕ್ಕೆ ಚಾರ್ಜರ್ಸು ಮತ್ತೆ ಪವರ್ ಬ್ಯಾಂಕ್ಸು ಇದೆಲ್ಲದನ್ನು ನೀವು ಯಾವುದೇ ಕಾರಣಕ್ಕೂ ಚೆಕ್ ಇನ್ ಬ್ಯಾಗ್ ಅಲ್ಲಿ ಹಾಕೋ ಹಾಗಿಲ್ಲ. ಎಲ್ಲಾನು ನಮ್ ಜೊತೆ ಕ್ಯಾಬಿನ್ ಅಲ್ಲೇ ಬರ್ಬೇಕಾಗತ್ತೆ. ಬಿಕಾಸ್ ಎವ್ರಿ ಟೈಮ್ ನೀವು ಸೆಕ್ಯೂರಿಟಿ ಚೆಕ್ ಹೋದಾಗ ಅದನ್ನೆಲ್ಲ ತೆಗೆದು ತೋರಿಸ್ಬೇಕಾಗತ್ತೆ. ಪವರ್ ಬ್ಯಾಂಕ್ಸು, ಚಾರ್ಜರ್ಸು, ಬ್ಯಾಟ್ರೀಸು ಇದೆಲ್ಲ. ಓಕೆನಾ? ಬಟ್ ಚಾಕು, ಕತ್ರಿ ಈ ತರದ್ ಏನಾದ್ರು ಇಟ್ಕೊಂಡ್ರೆ ಅದನ್ನೆಲ್ಲ ನೀವು ಚೆಕ್ ಇನ್ನಿಗೆ ಹಾಕ್ಬೇಕು. ಚೆಕ್ ಇನ್ ಅಂತ ಹೇಳಿದ್ರೆ ನಮ್ ಜೊತೆ ಅದು ಫ್ಲೈಟ್ ಅಲ್ಲಿ ಅಂದ್ರೆ ನಮ್ ಜೊತೆ ಬರಲ್ಲ, ಬಟ್ ಕೆಳಗಡೆ ಫ್ಲೈಟ್ ಅಲ್ಲಿ ಇರುತ್ತೆ. ಓಕೆನಾ? ಅದು ಚೆಕ್ ಇನ್ ಹೋಗುತ್ತೆ. ಅಂಡ್ ಇದು ಅಂಡ್ ಆಲ್ಸೋ ಡಾಕ್ಯುಮೆಂಟ್ಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದೆಲ್ಲ ನಾವ್ ಏನ್ ಮಾಡ್ತೀವಿ ಗೊತ್ತಾ, ನೀಟಾಗಿ ಪ್ರಿಂಟ್ ಔಟ್ ತಗೊಂಡು ಒಂದು ಫೋಲ್ಡರ್ ಅಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆವಾಗ ಆರಾಮಾಗಿ ಎಲ್ಲೇ ಏನೇ ಕೇಳಿದ್ರು, ಎಸ್ಪೆಷಲಿ ದೇಶದಿಂದ ದೇಶ ಅಂತ ಹೇಳಿದೆ ನಾನು, ಅವರಿಗೆಲ್ಲ ನಾವು ನೀಟಾಗಿ ಆರ್ಗನೈಸ್ಡ್ ಆಗಿ ರೆಡಿ ಆಗಿ ತೋರಿಸ್ಬಿಟ್ರೆ ಪ್ರಶ್ನೆಗಳು ನಮಗೆ ಜಾಸ್ತಿ ಬರಲ್ಲ. ವಿಚ್ ಇಸ್ ವೆರಿ ವೆರಿ ಗುಡ್. ಟಿಪ್ ನಂಬರ್ 3 ನೆನ್ಪಿಟ್ಕೊಳ್ಳಿ. ಎಲ್ಲದ್ರದ್ದು ನೀವು ಮೊಬೈಲ್ ಅಲ್ಲಿ ಇದ್ರೆ ಸಾಕು ಬಿಡು ಸಾಫ್ಟ್ ಕಾಪಿ ಅಂತ, ಡೋಂಟ್ ಟೇಕ್ ಇಟ್ ಈಸಿ. ಪ್ರಿಂಟ್ ಔಟ್ ಇಟ್ಕೊಂಡ್ಬಿಟ್ರೆ ವಿ ಆರ್ ಸೇಫ್. ಸೊ ನಮ್ ಸೇಫ್ಟಿ ಇಂಪಾರ್ಟೆಂಟ್. ಓಕೆನಾ? ಅಂಡ್ 5ನೇ ಕ್ಯಾಟಗರಿ ಬಂದು ನಿಮಗೆ ಮಿಸಲೇನಿಯಸ್. ಓ ಯಾ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆನ್ಸಿ, ಕರೆಕ್ಟ್. ಕರೆನ್ಸಿ, ಲೋಕಲ್ ಕರೆನ್ಸಿ. ನಿಮಗೆ ಈಗಾಗಲೇ ಹೇಳಿದೀನಿ ನಾನು ಓರಿಯಂಟ್ ಎಕ್ಸ್ಚೇಂಜ್ ಅಲ್ಲಿ ನಾನು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ದೆ ಅಂತ. ಅಂಡ್ ಆಲ್ಸೋ ನನ್ನ ಶಾಪಿಂಗ್ ಕಂಪ್ಲೀಟ್ ವಿಡಿಯೋ ಇದೆ, ನೀವು ಅದನ್ನ ಒಂದ್ಸಲ ಚೆಕ್ ಮಾಡಿ. ನಾನು ಎಲ್ಲೆಲ್ಲಿ ಏನೇನ್ ಶಾಪ್ ಮಾಡಿದೆ, ಯಾಕೆ ಶಾಪ್ ಮಾಡಿದೆ ಎಲ್ಲದನ್ನು ವಿತ್ ರೀಸನ್ಸ್ ಕೊಟ್ಟಿದ್ದೀನಿ. ಸೊ ಎಸ್, ಚೆಕ್ ಮಾಡಿ. ಕರೆನ್ಸಿನೂ ನಾವು ನಮ್ ಜೊತೆನೆ ತಗೊಂಡ್ ಹೋಗ್ಬೇಕು. ಚೆಕ್ ಇನ್ ಅಲ್ಲಿ ಹಾಕೋದು ಇಸ್ ನಾಟ್ ಅಟ್ ಆಲ್ ಅ ಗುಡ್ ಐಡಿಯಾ. ಆಯ್ತಾ? ಖಂಡಿತವಾಗ್ಲೂ ಹಾಕ್ಬೇಡಿ. ಅದನ್ನ ನಮ್ಮ ಜೊತೆ ಪರ್ಸನಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ನಾನೊಂದ್ ಸ್ವಲ್ಪ ಪ್ರಶಾಂತ್ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಕರೆನ್ಸಿ ಇಟ್ಕೊಳ್ತೀವಿ. ಓಕೆ? ಅದು ಸೇಫ್ಟಿ ಕೂಡ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಿಸಲೇನಿಯಸ್. ಈಗ ನಾವು ಹೋಗುವಂತ ದೇಶದಲ್ಲಿ ವೆದರ್ ಹೇಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಮಲೇಷ್ಯಾಗೆ ಹೋಗ್ತಾ ಇದೀವಿ, ಅಲ್ಲಿ ಬಿಸಿಲು ಮತ್ತೆ ಮಳೆ ಎರಡು ತೋರಿಸ್ತಾ ಇದೆ ನಮ್ಗೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವೇನ್ ಮಾಡಿದೀವಿ, ಛತ್ರಿ ಮತ್ತೆ ರೈನ್ ಕೋಟು ಇದೆಲ್ಲ ತಗೊಳ್ತಾ ಇದೀವಿ. ಅಂಡ್ ನೀವೇನಾದ್ರೂ ಹೋಗುವಂತ ಜಾಗ ಚಳಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಾಗಿರುವಂತ ಬಟ್ಟೆಗಳು, ಬೇಕಾಗಿರುವಂತ ಜಾಕೆಟ್ಗಳು ಇದನ್ನೆಲ್ಲ ನೀವು ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಇದು ಬಂದು ಮಿಸ್ಲೇನಿಯಸ್. ಈ ತರ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ಕೊಂಡು ಪ್ಯಾಕ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಓಕೆ, ಈಗ ಕ್ಯಾಟಗರಿ ನಂಬರ್ 1 ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋಣ. ಓಕೆ, ನಾನ್ ನೋಡಿ ಏನ್ ಮಾಡ್ತೀನಿ, ಪ್ರಶಾಂತ್ದು, ನಂದು, ಆಲಾಪ್ದು 3 ಜನದ್ದು ಎಲ್ಲಾದ್ರಲ್ಲೂ ಡಿವೈಡ್ ಮಾಡ್ತೀನಿ. ಪ್ಯಾಕ್ ಮಾಡ್ಬೇಕಾದ್ರೆ ನಿಮ್ಗೊಂದು ಟಿಪ್. ಈ ತರ ಟೀ ಶರ್ಟ್ಗಳನ್ನೆಲ್ಲ ನೋಡಿ ನೀಟಾಗಿ ಹೀಗೆ ರೋಲ್ ಮಾಡಿ ಇಟ್ರೆ ನಿಮಗೆ ತುಂಬಾನೇ ಜಾಗ ಸೇವ್ ಆಗತ್ತೆ. ನೋಡಿ ನೀಟಾಗಿ ರೋಲ್ ಮಾಡಿ ಇಟ್ಬಿಡ್ಬೋದು. ರೋಲ್ ಮಾಡಿ ಇಡಕ್ ಆಗೋ ಅಂತದನ್ನ ರೋಲ್ ಮಾಡಿ ಇಡಿ. ಇಲ್ಲ ಅಂತ ಹೇಳಿದ್ರೆ ನೀಟಾಗಿ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇದು ನಾನು ಇದೆಲ್ಲ ನೋಡಿ ವಿತ್ ಕವರ್ ತಗೊಳ್ತಾ ಇದೀನಿ. ಯಾಕೆ ವಿತ್ ಕವರ್ ತಗೊಳ್ತಾ ಇದೀನಿ ಅಂದ್ರೆ ಜಸ್ಟ್ ಇನ್ ಕೇಸ್ ಎಮರ್ಜೆನ್ಸಿಗೆ ನಮಗಲ್ಲೇನಾದ್ರೂ ಪ್ಲಾಸ್ಟಿಕ್ ಕವರ್ಸ್ ಬೇಕಾದ್ರೆ ಅಲ್ಲಿ ಇಲ್ಲಿ ಓಡಾಡೋಷ್ಟಿರಲ್ಲ ಅಲ್ವಾ, ಬಟ್ಟೆ ತೆಗೆದ ಕವರ್ ಇಟ್ಕೊಂಡ, ಸಿಂಪಲ್. ಅಂಡ್ ಆಲ್ಸೋ ಒಗಿಬೇಕಾಗಿರೋ ಬಟ್ಟೆಗಳನ್ನ ಕೂಡ ಆರಾಮಾಗಿ ಹಾಕೊಂಡ್ ಬರ್ಬೋದು. ಅಂಡ್ ಒನ್ ಮೋರ್ ತೋರಿಸ್ತೀನಿ ನೋಡಿ. ಒಗಿಬೇಕಾಗಿರೋ ಬಟ್ಟೆಗಳು ಅಂದಾಗ ಒಂದು ತಗೊಂಡು ಅದನ್ನ ಮಲ್ಟಿ ಪರ್ಪಸ್ಗೆ ಹೇಗ್ ಬಳಸ್ಬೇಕು ಅಂದ್ರೆ, ಇದು ಆಕ್ಚುಲಿ ಶೂ ಬ್ಯಾಗ್ಸ್. ಓಕೆ, ಇದ್ರಲ್ಲಿ ನೋಡಿ ಒಂದ್ ಜೊತೆ ಚಪ್ಪಲಿ ಇಟ್ಕೊಂಡಿದೀನಿ. ಓಕೆ, ಇದ್ರಲ್ಲಿ ಚಪ್ಪಲಿ ಇದೆ, ಬಟ್ ಅಯ್ಯೋ ಸಾರಿ, ಇದು ಚಪ್ಪಲಿ ಅಲ್ಲ, ಇದು ಟೋಪಿಗಳಿದೆ ಇದರಲ್ಲಿ. ಎನಿವೇಸ್, ಓಕೆ, ಕ್ಯಾಪು ಅದೆಲ್ಲ ಇದೆ ಬಿಕಾಸ್ ಬಿಸಿಲು ಅಂತ ಹೇಳದ್ನಲ್ಲ. ಸೊ ಕ್ಯಾಪ್ಸ್ ಎಲ್ಲ ಇದ್ರಲ್ಲಿ ಇದೆ. ಅಂಡ್ ಇದು ಚಪ್ಪಲಿ ಇದೆ, ಇದರಲ್ಲಿ ಚಪ್ಪಲಿ ಇದೆ. ಈ ತರ ಬ್ಯಾಗ್ಗಳನ್ನ ನೋಡಿ, ಒಂದನ್ನ ಚಪ್ಪಲಿಗೆ ಅಂತಾನೆ ಯೂಸ್ ಮಾಡ್ಬೇಕು ಅಂತಿಲ್ಲ. ಇದು ನಾನು ಒಂದ್ರಲ್ಲಿ ಕ್ಯಾಪ್ಸ್, ಇನ್ನೊಂದ್ರಲ್ಲಿ ನೋಡಿ ಇಲ್ಲಿ ಸಾಕ್ಸು ಮತ್ತೆ ಅಂಡರ್ ಗಾರ್ಮೆಂಟ್ಸ್ ಈ ತರದೆಲ್ಲ ನೀವು ಇಟ್ಕೋಬಹುದು. ಓಕೆ, ನಾನು ಇದನ್ನ ಆನ್ಲೈನ್ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ ಅನ್ಸುತ್ತೆ. ಅಮೆಝಾನ್ ಮೀಶೋ ಜ್ಞಾಪಕ ಇಲ್ಲ ನನಗೆ, ಪರ್ಚೇಸ್ ಮಾಡಿದೆ. ಎನಿವೇಸ್, ನಿಮಗೆ ಇದು ಯಾವ್ದ್ರದಾದ್ರೂ ಲಿಂಕ್ ಬೇಕು ಅಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಅಂತ ಶೇರ್ ಮಾಡ್ತೀನಿ. ಓಕೆನಾ? ನೋಡಿ ಇದು ಒಂದು ತಗೊಂಡಿದ್ದೀನಿ ವಿಚ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಟ್ರಾವೆಲಿಂಗ್. ಇದು ಬಂದು ಹಿಂಗೆ ನೋಡಿ ನೀಟಾಗಿ ಕೊಲ್ಯಾಪ್ಸ್ ಆಗತ್ತೆ. ಇಷ್ಟು ಚಿಕ್ಕದ್ ಮಾಡ್ಕೊಂಡು ಕೆಟಲ್ ಇದು, ಅಂಡ್ ವೈರ್ ಡಿಟ್ಯಾಚಬಲ್ ಆಗಿರೋದ್ರಿಂದ ಸೇಫು. ಇದನ್ನ ನೀಟಾಗಿ ಕ್ಯಾರಿ ಮಾಡಬಹುದು, ಯಾಕಂದ್ರೆ ಅಲ್ಲಿ ರೆಡಿ ಟು ಈಟ್ ಬೇಕಾಗಿರೋದ್ರಿಂದ ನಮಗೆ ಬಿಸಿನೀರು ಬೇಕೇ ಬೇಕು. ಸೊ ಇದು ಒಂದು. ಸೊ ಈ ತರದೆಲ್ಲ ನಿಮ್ಗೊಂದಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ನೋಡಿ ಇದು ನೋಡಿ, ಇದು ನಮ್ಮ ಟಾಯ್ಲೆಟ್ರೀಸ್ ಎಲ್ಲ ಇದ್ರಲ್ಲಿ ಬರುತ್ತೆ. ಸೊ ಈ ತರ ಪೌಚಲ್ಲಿ ಹಾಕೋದ್ರಿಂದ ನಿಮಗೆ ಎಲ್ಲೂ ಮಿಸ್ ಆಗಲ್ಲ. ಇದು ಅಲ್ಲಿ ಇಲ್ಲಿ ಸಂದಿಲ್ ಹೋಗಿ ಸೇರ್ಕೊಳ್ಳಲ್ಲ, ಒದ್ದಾಡೋ ಅಷ್ಟಿರಲ್ಲ. ಅಂಡ್ ಆಲ್ಸೋ ಸ್ಪೇಸ್ ಸೇವಿಂಗ್. ನೀಟಾಗಿ ಒಂದ್ ಕಡೆ ಇದನ್ನ ನೋಡಿ ಸುಮ್ಮನೆ ಹಿಂಗೆ ಇಟ್ಟು ಬಿಟ್ರೆ ಸಾಕು. ಓಕೆ, ಇವಾಗ ಒಂದಷ್ಟು ಬಟ್ಟೆಗಳನ್ನ ಜೋಡಿಸ್ತಾ ಹೋಗೋಣ. ಓಕೆನಾ? ಅಂಡ್ ನಾನು ಆಗ್ಲೇ ಹೇಳಿದ ಹಾಗೆ ನಾವು ಹಾಕೋ ಬಟ್ಟೆ ಆಗಿರಬಹುದು, ಅಥವಾ ನಾವು ಹಾಕಿರೋ ಚಪ್ಪಲಿ ಮತ್ತೆ ಈ ತರದ್ ಏನಾದ್ರು ಪ್ರಾಡಕ್ಟ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಅಂಡ್ ಆಲ್ಸೋ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಈ ತರದ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ
ಕಮೆಂಟ್ ಮಾಡಿ ಆಯ್ತಾ. ನಾನೊಂದಷ್ಟೆಲ್ಲ ಹಾಕಿರ್ತೀನಿ ನಿಮಗೆ ಹೆಲ್ಪ್ ಆಗುವಂತದ್ದು, ಬಟ್ ಅದ್ ಬಿಟ್ಟುನು ನಿಮಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ನ ಶೇರ್ ಮಾಡ್ತೀನಿ. ಈಗ ಜೊತೆನಲ್ಲಿ ಒಂದಷ್ಟು ತಿಂಡಿ ತಿನಿಸುಗಳನ್ನು ಪ್ಯಾಕ್ ಮಾಡೋಣ. ತಿಂಡಿ ತಿನಿಸೆಲ್ಲ ನನಗೇನಂತ ಹೇಳಿದ್ರೆ ನೋಡಿ, ಈ ತರ ಪೌಚ್ಗಳಲ್ಲಿ ತಗೊಂಡಿರೋದ್ರಿಂದ ನೀಟಾಗಿ ಸಂದಿನಲ್ಲಿ ಇಟ್ಕೊಳ್ತಾ ಹೋಗ್ಬಿಡ್ಬೋದು. ಅಂಡ್ ಪೌಚ್ ಯಾಕೆ, ಡಬ್ಬ ಯಾಕಿಲ್ಲ, ಅಥವಾ ಎಷ್ಟು ಡಬ್ಬ ತಗೊಂಡಿದೀನಿ, ಇದೆಲ್ಲಾನು ಶಾಪಿಂಗ್ ವಿಡಿಯೋನಲ್ಲಿದೆ. ಶಾಪಿಂಗ್ ವಿಡಿಯೋನ ಚೆಕ್ ಮಾಡಿ. ನಿಜವಾಗ್ಲೂ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ನಾನು ಆಕ್ಚುಲಿ ಝೂಡಿಯೋನಲ್ಲಿ ರೀಸೆಂಟ್ ಆಗಿ ಈ ಪೌಚ್ ತಗೊಂಡೆ. ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ನಿಮ್ಮ ಹತ್ರ ತೋರ್ಸೋಣ, ಶೇರ್ ಮಾಡೋಣ ಅಂತ. ಇದು ಐ ಥಿಂಕ್ 199 ಏನೋ ಕೊಟ್ಟೆ ನಾನು. ಸೊ ಎಸ್, ನಿಮಗೂ ಬೇಕು ಅಂತ ಹೇಳಿದ್ರೆ ಝೂಡಿಯೋಗೆ ಹೋಗಿ ತಗೊಳ್ಳಿ ಆಯ್ತಾ. ಇದರಲ್ಲಿ ಒಂದಷ್ಟು ನಂದು ಮೇಕಪ್ ಐಟಮ್ಸು, ಹೇರ್ ಬ್ಯಾಂಡ್ಸು ಎಲ್ಲ ಇಟ್ಕೊಂಡಿದ್ದೀನಿ. ಓಕೆ, ಸಕಾಲಾಗಿದೆಲ್ಲ ಪೌಚ್. ಅಂಡ್ ಇದು ನೋಡಿ, ಇದು ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ನಿಮಗೆ ತೋರಿಸ್ಬೇಕು ಅನ್ಕೊಂಡಿದ್ದು ನಾನು. ಇದು ಬಂದು ಇವಾಗ ರೂಮಲ್ಲಿ ನಾವೇನಾದ್ರೂ ಚಪ್ಪಲಿ ಹಾಕೊಂಡು ಓಡಾಡೋ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ, ಫುಟ್ವೇರ್ ನ ಕ್ಯಾರಿ ಮಾಡೋದಕ್ಕಿಂತ, ಬಿಕಾಸ್ ಅದೊಂದು ಸ್ವಲ್ಪ ಲಗೇಜ್ ಆಗತ್ತಲ್ವ ನಿಮ್ಗೆ, ಅದನ್ನ ಕ್ಯಾರಿ ಮಾಡೋದಕ್ಕಿಂತ ನೋಡಿ ಈ ತರ ಸಿಲಿಕಾನ್ ಈಸಿಯಾಗಿ ನೀವು ಕ್ಯಾರಿ ಮಾಡಬಹುದು. ಇದು ನಿಮಗೆ ವಾಲ್ಯೂಮು ಇಲ್ಲ, ವೆಯ್ಟು ಇಲ್ಲ, ಸೊ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇದು ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ ಆನ್ಲೈನು. ಸೊ ಇದು ತುಂಬಾ ಕಡಿಮೆ, ರೇಟ್ ಜ್ಞಾಪಕ ಇಲ್ಲ ನನಗೆ. ಎನಿವೇಸ್, ನಾನು ಹೇಳಿದೆ ನಿಮಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಮಾಡಿ, ನಾನು ಲಿಂಕ್ ನ ಶೇರ್ ಮಾಡ್ತೀನಿ ನಿಮ್ಗೆ. ಅಂಡ್ ಆಲ್ಸೋ ಏನ್ ಮಾಡಿದೀನಿ ಅಂದ್ರೆ, ನಾನು ಚೆಕ್ ಇನ್ಗೆ ಹೋಗೋದೆಲ್ಲ ಇಲ್ಲಿದೆ, ಕ್ಯಾಬಿನ್ಗೆ ಹೋಗೋದೆಲ್ಲ ನೋಡಿ ಸಪರೇಟ್ ಆಗಿ ಒಂದಷ್ಟೆಲ್ಲ ಅಲ್ಲಿ ಬೈಫರ್ಕೇಟ್ ಮಾಡ್ಕೊಂಡಿದೀನಿ. ಸೊ ಕ್ಯಾಬಿನ್ ಬ್ಯಾಗೇಜ್ ಮತ್ತೆ ಚೆಕ್ ಇನ್ ಬ್ಯಾಗೇಜ್ ಕನ್ಫ್ಯೂಷನ್ ಇರಬಾರ್ದು. ಕ್ಯಾಬಿನ್ಗೆ ಹೋಗೋದು, ಚೆಕ್ ಇನ್ ಹಾಕ್ಬಿಡೋದು, ಚೆಕ್ ಇನ್ಗೆ ಹೋಗೋದು, ಕ್ಯಾಬಿನ್ಗೆ ಹಾಕೋದು, ಇದೆಲ್ಲ ಮಾಡೋದ್ ಬೇಕಾಗಿಲ್ಲ. ಬಿಕಾಸ್ ಟ್ರಾವೆಲ್ ಇರೋದ್ರಿಂದ ಒಂದು 4.5 hours ಟ್ರಾವೆಲ್ ಮಾಡೋದ್ರಿಂದ ಆ ಲಾಭಕ್ಕೆ ಅಂತ ಒಂದ್ 2 ರೂಬಿಕ್ ಕ್ಯೂಬ್ಸ್ ಇಟ್ಕೊಂಡಿದೀನಿ, ಸ್ವಲ್ಪ ಟೈಮ್ ಪಾಸ್ಗೆ. ಮಕ್ಕಳು ನಿಮ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಇದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. ಮಕ್ಕಳ ಏಜ್ ಪ್ರಕಾರ ಅವ್ರಿಗೆ ಹೇಗೆ ಕೂತಿರೋ ಜಾಗದಲ್ಲಿ ಎಂಗೇಜ್ಡ್ ಆಗಿಡಬಹುದು ಅನ್ನೋದು ಯೋಚನೆ ಮಾಡಿ ಆ ತರದ್ ಒಂದಷ್ಟನ್ನ ಪ್ಲಾನ್ ಮಾಡಿ ಆಯ್ತಾ. ನನಗೆ ಗೊತ್ತು ಆಲಾಪ್ಗೆ ರೂಬಿಕ್ ಕ್ಯೂಬ್ಸ್ ತುಂಬಾ ಇಷ್ಟ ಅಂತ, ಸೊ ಅದನ್ನ ಸಾಲ್ವ್ ಮಾಡೋದು ಅಂದ್ರೆ ನನಗೆ ಸಖತ್ ಇಷ್ಟ. ಸೊ 2 ಇದೆ, ಒಂದು 4x4, ಒಂದು 5x5. ಸೊ ಐ ಆಮ್ ಸಾರ್ಟೆಡ್. ಆರಾಮಾಗಿ ಟ್ರಾವೆಲ್ ಜರ್ನಿನಲ್ಲಿ ಅವ್ನು ಆರಾಮಾಗಿ ರೂಬಿಕ್ ಕ್ಯೂಬ್ಸ್ ಅಲ್ಲಿ ಬಿಸಿ ಇರ್ತಾನೆ. ಓಕೆನಾ. ಸೊ ಇದೆಲ್ಲ ಒಂದಷ್ಟೆಲ್ಲ ನಾನು ಕ್ಯಾಬಿನ್ದು ಎಲ್ಲ ಸಪರೇಟ್ ಆಗಿ ಇಟ್ಕೊಂಡಿದೀನಿ. ಅಂಡ್ ಆಲ್ಸೋ ಅವತ್ತು ಹಾಕೊಂಡು ಹೋಗೋದಕ್ಕೆ ಅಂದ್ರೆ ನಾಳೆ ನಾವು ಹೊರಡ್ತಾ ಇದೀವಿ, ನಾಳೆ ಹಾಕೊಂಡು ಹೋಗೋ ಬಟ್ಟೆ ಏನಿದೆ ಅದನ್ನ ಸಪರೇಟ್ ಆಗಿ ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಸೊ ದಟ್ ಕನ್ಫ್ಯೂಸ್ ಆಗಿ ಇದ್ರಲ್ಲಿ ಹಾಕೋದು ಬೇಡ ಅಂತ. ಈಗ ನೋಡಿ, ಈ ಕಡೆ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ. ಅಂಡ್ ಸ್ವಿಮ್ ವೇರ್, ನಾವು ಉಳ್ಕೊಳ್ತಾ ಇರೋಂತ ಹೋಟೆಲ್ ಅಲ್ಲಿ ಪೂಲ್ ಇದೆ. ಸೊ ನಿಮ್ಗೆ ನೀವು ಹೋಗುವಂತ ಜಾಗದಲ್ಲಿ ಪೂಲು, ಬೀಚು ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಾಗೆ ಸ್ವಿಮ್ ವೇರು, ಬೀಚ್ ವೇರು ನೀವು ಕ್ಯಾರಿ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಆ ಲಗೇಜ್ ನಿಮಗಿರೋದಿಲ್ಲ. ಓಕೆ, ಸೊ ಇದು ನೋಡಿ ಸ್ವಿಮ್ ವೇರ್ದು ಕನ್ನಡಕ, ಕ್ಯಾಪ್ಗಳೆಲ್ಲ ಸೆಪರೇಟ್ ಆಗಿ ಹಾಕಿಟ್ಕೊಂಡಿದೀನಿ ನಾನು. ಈ ಪೌಚ್ಗಳಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ರೀ, ಯು ಟ್ರಸ್ಟ್ ಮೀ. ಏನ್ ಗೊತ್ತಾ, ನಾವೀಗ 7 ದಿನಕ್ಕೆ ಹೋಗ್ತಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ನಾನು ಬಟ್ಟೆಗಳನ್ನ ತಗೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಅಂದ್ರೆ 7 ದಿನಕ್ಕೂ ಸಾಕಾಗುವಷ್ಟು ಬಟ್ಟೆಗಳು ತಗೊಳ್ತಾ ಇದೀನಿ ಆಯ್ತಾ. ಬಟ್ ನೀವು ತುಂಬಾ ದಿನಕ್ಕೆ ಹೋಗೋದಿತ್ತು ಅಂತ ಹೇಳಿದ್ರೆ ನೀವೇನು ಅಷ್ಟು ದಿನಕ್ಕೆ ತಗೊಂಡ್ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಲಾಂಡ್ರಿ ಸರ್ವಿಸ್ ಅವೈಲಬಲ್ ಇದೆಯಾ ಅಂತ ನೀವು ಚೆಕ್ ಮಾಡಿದ್ರೆ ಫಸ್ಟ್ ನೀಟಾಗಿ ಒಗಿಸ್ಕೋಬಹುದು, ಮತ್ತೆ ಹಾಕೋಬಹುದು. ಸೊ ಆತರ ನಾನು ಒಂದ್ ಸ್ವಲ್ಪ ಪ್ಲಾನ್ ಇಟ್ಕೊಂಡಿದೀನಿ. ಅಂಡ್ ಆಲ್ಸೋ ನಿಮ್ಗೊಂದು ಇಂಟ್ರೆಸ್ಟಿಂಗ್ ತೋರಿಸ್ಬೇಕು ಅಂತಿದ್ದೆ. ನೋಡಿ, ಏನಿದು ಒಂದೇ ತರ 3 ಅಂತ ಇದೀರಾ, ನಾ 3 ಜನಕ್ಕೂ ಸೇಮ್ ತಗೊಂಡಿದೀನಿ. ಇದನ್ನ ನಾನು ಓಪನ್ ಮಾಡಿ ತೋರ್ಸಲ್ಲ ನಿಮ್ಗೆ. ನಾವು ಹಾಕೊಂಡಾಗ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಇದನ್ನ ಎಲ್ಲಿಂದ ಪರ್ಚೇಸ್ ಮಾಡಿದೆ ಅಂತ ಲಿಂಕ್ ಕಳಿಸ್ಕೊಡ್ತೀನಿ. ಓಕೆನಾ. ಸೊ ಈ 3 ಒಂದೇ ದಿನ 3 ಜನ ಒಟ್ಟಿಗೆ ಹಾಕೊಳ್ತೀವಿ. ಅಂಡ್ ಸಾಕಷ್ಟು ಫೋಟೋ ಶೂಟ್ ಮಾಡ್ಬೇಕು ಅವತ್ತು ಅನ್ಕೊಂಡಿದೀನಿ. ಐ ಡೋಂಟ್ ನೋ, ಇದು ನಮ್ಮ ಪ್ಲಾನ್. ಅಂಡ್ ನಾನು ಎಲ್ಲೇ ಟ್ರಿಪ್ ಹೋದ್ರು ನಾವು ಖಾಕ್ರಾ ನಮ್ ಜೊತೆ ಇದ್ದೇ ಇರುತ್ತೆ. ಬಿಕಾಸ್ ಖಾಕ್ರಾ ಒಂದು ಹೆಲ್ದಿ ಸ್ನಾಕ್. ಇದು ಬೇಕ್ ಮಾಡಿರ್ತಾರೆ, ಡೀಪ್ ಫ್ರೈ ಎಲ್ಲ ಏನಾಗಿರಲ್ಲ. ಸಾಮಾನ್ಯವಾಗಿ ನಾನು ಖಾಕ್ರಾ ತಗೊಳ್ಳೋದು ದೊಡ್ಡ ಪ್ಯಾಕ್ ಐತೆ, ರೌಂಡ್ ಇರುತ್ತೆ. ಅದನ್ನ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಅದು ಫಸ್ಟ್ ಆಫ್ ಆಲ್ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ ಫುಲ್ ಖಾಲಿ ಮಾಡ್ಬೇಕಾಗತ್ತೆ. ಬಿಕಾಸ್ ಸ್ಟೋರ್ ಮಾಡಕ್ಕಾಗಲ್ಲ ಮತ್ತೆ ವಾಪಸ್ ಅದನ್ನ, ಅಂದ್ರೆ ಟ್ರಾವೆಲ್ ಮಾಡುವಾಗ. ಸೊ ಅದ್ರ ಬದಲು ಚಿಕ್ಕದು ನೋಡಿ ಈ ತರ ತಗೊಂಡಿದೀನಿ. ಚಿಕ್ಕದು, ಇದು ನಂಬರ್ ಆಫ್ ಪೀಸಸ್ ಕಡಿಮೆ ಬರುತ್ತೆ. ಅಂಡ್ ಕ್ಯಾರಿ ಮಾಡೋದಕ್ಕೂ ಈಸಿಯಾಗೇ ಇರುತ್ತೆ ಅಲ್ವಾ. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್, ಕಾಫಿ ಟೀ ಲವರ್ಗಳಾಗಿದ್ರೆ ನಮ್ಮ ತರ, ನಾವು ಕಾಫಿ ಟೀ ಒಂಥರ ನಮಗೆ ಎನರ್ಜಿ ತರ.
ಸೊ ಕಾಫಿ ಟೀ ಬೇಕೇ ಬೇಕು ನಮಗೆ, ಅದು ಇಲ್ಲೇ ಆಗಿರಬಹುದು ಎಲ್ಲೇ ಆಗಿರಬಹುದು. ಸೊ ಅದಕ್ಕೆ ಇನ್ಸ್ಟೆಂಟ್ ಟೀ, ಇದು ಇನ್ಸ್ಟೆಂಟ್ ಕಾಫಿ ಕೂಡ ತಗೊಂಡಿದೀವಿ ಇದೇ ತರದ್ದು. ಇದು ವಾಘ್ ಬಕ್ರಿ ಅವ್ರದ್ದು ಇನ್ಸ್ಟೆಂಟ್ ಸ್ಯಾಫ್ರನ್ ಟೀ ಟ್ರೈ ಮಾಡ್ತಾ ಇದೀವಿ ನಾವು. ಜಿಂಜರ್ ಟ್ರೈ ಮಾಡಿದೀವಿ, ಎಲೈಚಿ ಟ್ರೈ ಮಾಡಿದೀವಿ, ಎಲ್ಲ ಟ್ರೈ ಮಾಡಿದೀವಿ. ಅಂಡ್ ನಾನು ಇದ್ರ ಬಗ್ಗೆ ಹೇಳಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಸಲ ವಿಡಿಯೋ ನೋಡ್ತಿರ್ತೀವಿ, ಇಷ್ಟ ಆಗ್ತಾ ಇರುತ್ತೆ, ಆದ್ರೆ ಸಬ್ಸ್ಕ್ರೈಬ್ ಮಾಡಿದೀವಿ ಅನ್ನೋದು ನೋಡ್ಕೊಳಕ್ಕೆ ಹೋಗಿರಲ್ಲ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ ಸಪೋರ್ಟ್ ಕೂಡ ನನಗೆ ಕೊಟ್ಟಾಗತ್ತೆ. ಓಕೆನಾ? ಇದು ಬಂದು ಬ್ಯಾಕ್ ಟು ದ ಪಾಯಿಂಟ್. ಇದು ಬಂದು ನಿಮಗೆ ಬರೀ ಬಿಸಿನೀರ್ ಇದ್ರೆ ಸಾಕು. ಬಿಸಿನೀರ್ಗೆ ಡೈರೆಕ್ಟ್ ಆಗಿ ಜಸ್ಟ್ ಒಂದ್ ಸ್ಯಾಶೆ ತರ ಬರುತ್ತೆ, ಜಸ್ಟ್ ಒಂದ್ ಸ್ಯಾಶೆ ಹಾಕೊಂಡ್ರೆ ಸಾಕು. ಒಂದ್ ಸ್ಯಾಶೆಲಿ ನಾವಿಬ್ರು ಕುಡಿದ್ಬಿಡ್ತೀವಿ. ಬೈ ಟು ಸರ್ವಿಸ್ ನಮ್ದು ಯಾವಾಗ್ಲೂ. ಫುಲ್ ಜಾಸ್ತಿ ಬೇಕು ಅಂತ ಏನಿಲ್ಲ, ಸ್ವಲ್ಪ ಆದ್ರೂ ಸಾಕು. ಸೊ ಎಸ್, ಇದನ್ನು ಇವಾಗ ಈ ತರ ಬಾಕ್ಸ್ ಬೇಕಾದ್ರೆ ಇಟ್ಕೋಬಹುದು, ಅಥವಾ ಓಪನ್ ಮಾಡಿ ಸ್ಯಾಚನ್ನ ಎಲ್ಲ ಕಡೆ ಮತ್ತೆ ಡಿಸ್ಟ್ರಿಬ್ಯೂಟ್ ಬೇಕಾದ್ರೂ ಮಾಡಬಹುದು. ಇದೇ ತರ ಕಾಫಿ ಕೂಡ ತಗೊಂಡಿದೀವಿ ನಾವು. ಇದನ್ನ ಐ ಥಿಂಕ್ ನಾನು ಮೆಟ್ರೋನಲ್ಲಿ ತಗೊಂಡೆ ಅನ್ಸುತ್ತೆ. ನಾನು ಮತ್ತೆ ಹೇಳಿದ್ದೆ ನಿಮ್ಗೆ, ಅವಾಗ್ಲೂ ಹೇಳಿದೆ, ಇವಾಗ್ಲೂ ಹೇಳ್ತಾ ಇದೀನಿ, ಶಾಪಿಂಗ್ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ, ನೀವು ಚೆಕ್ ಮಾಡಿ. ನಿಜವಾಗ್ಲೂ ಒಂದು ಟ್ರಾವೆಲ್ಗೆ ಹೋಗ್ಬೇಕು ಅಂದ್ರೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದು ಏನೇನ್ ತಗೋಬೇಕು ಏನೇನ್ ತಗೋಬಾರ್ದು ಎಲ್ಲ ಇರುತ್ತೆ. ಹೇಗೆ ಇವಾಗ ನಾನು ಪ್ಯಾಕಿಂಗ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಹೇಳ್ತಾ ಇದೀನೋ ಹಾಗೆ ಸೇಮ್ ಟೈಮ್ ನಾನು ಮಲೇಷ್ಯಾದ ಟ್ರಿಪ್ದು ನಿಮ್ಗೆ ಕಂಪ್ಲೀಟ್ ಆಗಿ ವ್ಲಾಗ್ ಮಾಡ್ತೀನಿ ಆಯ್ತಾ. ಬಡ್ಜೆಟ್ ಎಷ್ಟು, ಮಲೇಷ್ಯಾಗೆ ಹೇಗ್ ಪ್ಲಾನ್ ಮಾಡಿದ್ವಿ, ಯಾವ್ದ್ಯಾವ್ದ್ರಲ್ಲಿ ಏನೇನ್ ಬುಕ್ ಮಾಡಿದೆ, ನಮ್ಗೆ ಏನೇನ್ ಆಪ್ಸ್ ಬೇಕು, ಈ ಎಲ್ಲಾ ಡೀಟೇಲ್ಸ್ ಪ್ಲಸ್ ಮಲೇಷ್ಯಾದ ಒಂದೊಂದು ಜಾಗ ಅಂಡ್ ಐಟಿನರಿ ನಾವ್ ಹೇಗ್ ಪ್ಲಾನ್ ಮಾಡಿದ್ವಿ, ಈ ತರ ಎಲ್ಲದಕ್ಕೂ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ. ಪ್ಲೀಸ್ ನಾನು ಮಲೇಷ್ಯಾ ಸೀರೀಸ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಆಯ್ತಾ, ಮರಿಬೇಡಿ. ನೋಡ್ರಿ ಹೆಂಗ್ ಮಾಡ್ತಿದಾರೆ ಅಂತ. ಆಕ್ಚುಲಿ ಏನ್ ಗೊತ್ತಾ, ನಾನು ಪ್ಯಾಕ್ ಮಾಡ್ಕೊಳ್ವಾಗ ಅಂದ್ರೆ ಒಂದ್ ಸ್ವಲ್ಪ ಮುಂಚೆ ನೋಡ್ದೆ 2 ರೈನ್ ಕೋಟ್ ಇತ್ತು. 3ನೇ ತಗೋಬೇಕು ಬೇಡ ಈ ತರ ಕನ್ಫ್ಯೂಷನ್ ಇತ್ತು. ಫೈನಲಿ ತಗೊಂಡ್ಬಿಡೋಣ ಅಂತ 3ನೇ ರೈನ್ ಕೋಟ್ ಆರ್ಡರ್ ಮಾಡಿದ್ದೆ. ಇದು ಅಮೆಝಾನ್ ಇಂದ ಆರ್ಡರ್ ಮಾಡಿದೆ. ಜಸ್ಟ್ 79 ರೂಪೀಸ್ ಆಯ್ತಾ. ಅಂದ್ರೆ ಪಕ್ಕ ಒಂಥರ ತುಂಬಾ ಲಾಂಗ್ ಟರ್ಮ್ಗೆ ನೀವು ಯೂಸ್ ಮಾಡಕ್ ಆಗಲ್ಲ. ಡಿಸ್ಪೋಸಬಲ್ ರೈನ್ ಕೋಟ್ ಅಂತ ಇತ್ತಿದ್ದು. ಇಲ್ಲಿ ನೋಡಿ, ಡಿಸ್ಪೋಸಬಲ್ ರೈನ್ ಕೋಟ್ ಅಂತ. ಬಟ್ 79 ರೂಪೀಸ್ ಅಂದ್ರೆ ನಿಮ್ಗೆ ಇವಾಗ ಅಲ್ಲಿ ಮಳೆ ಅಂತ ನಾವು ನೋಡಿದೀವಲ್ವಾ ವೆದರ್ ಪ್ರಿಡಿಕ್ಷನ್, ತಗೊಳ್ಳೋದು ಇಟ್ಕೊಂಡು ಹೋಗಿರೋದು, ಅಕಸ್ಮಾತ್ ನಾವು ಯೂಸ್ ಮಾಡ್ಬಿಟ್ರೆ ಅಂಡ್ ಇದು ಸ್ವಲ್ಪ ಹರಿದೋಗೋ ಚಾನ್ಸಸ್ ಇರುತ್ತೆ ಅನ್ಸುತ್ತೆ. ಅಂದ್ರೆ ರಫ್ ಯೂಸ್ ಎಲ್ಲ ಆಗಲ್ಲ ಇದು. ಸೊ ಹಂಗೇನಾದ್ರೂ ಆಯ್ತು ಅಂದ್ರೆ ಅಲ್ಲೇ ಬಿಟ್ಟು ಬರಬಹುದು. ಆ ತರ ಓಕೆ ಅನ್ನೋ ತರಾನೇ ತಗೊಂಡಿದ್ದೀನಿ ನಾನು. ಸೊ ಇದು 79 ರೂಪೀಸ್ ನೋಡಿ, ಆರಾಮಾಗಿ ನಮ್ ಸಿಲ್ಲಿರಲ್ಲಿ ಮಂಜುಭಾಷಿನಿ ಅವ್ರು ಹೇಳ್ತಿದ್ದಂಗೆ, ಅಂದ್ರೆ ಲಲಿತಾಂಬ ಹೇಳ್ತಿದ್ದಂಗೆ, ಹೊಸಪ್ಪ ಒಂದ್ ಬ್ಯಾಗು ಆಲ್ಮೋಸ್ಟ್ ಮುಗಿದು ಹೋಯ್ತು. ನೋಡಿ ಇಲ್ಲೊಂದು ಎಕ್ಸ್ಟ್ರಾ ಬ್ಯಾಗ್ ನಾನು ಇಟ್ಕೊಂಡಿದ್ದೀನಿ. ಅಂದ್ರೆ ಇದೊಂದು ನೀಟಾಗಿ ಕವರ್ ಮಾಡ್ಬಿಟ್ಟಿದೀನಿ 2 ಕಡೆ. ಅಂಡ್ ಇದೊಂದು ಎಕ್ಸ್ಟ್ರಾ ಬ್ಯಾಗ್ ಕ್ಯಾರಿ ಮಾಡ್ತಾ ಇದೀನಿ. ಬಿಕಾಸ್ ನಾನು ಹೇಳಿದೆ ನಮಗೆ ಕೊಟ್ಟಿರೋ ಅಷ್ಟು ಬ್ಯಾಗೇಜ್ ನಾವು ತಗೊಂಡ್ ಹೋಗ್ತಿಲ್ಲ ಅಂತ. ಅಲ್ಲಿಂದ ವಾಪಸ್ ಬರ್ತಾ ನಮಗೊಂದಷ್ಟು ಏನಾದ್ರು ಎಕ್ಸ್ಟ್ರಾ ಲಗೇಜ್ ಗಿಫ್ಟ್ಸ್ ಅದೆಲ್ಲ ತಗೊಂಡ್ಬರ್ಬೇಕು ಅಂತಿದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಅಲ್ಲಿ ಲೋಕಲ್ ಅಲ್ಲಿ ಓಡಾಡೋದಕ್ಕೆ ಒಂದು ಚಿಕ್ಕ ಬ್ಯಾಗ್ ಇದ್ರೆ ತುಂಬಾ ಒಳ್ಳೇದಲ್ವಾ. ಎಮರ್ಜೆನ್ಸಿಗೆ ಏನೇನ್ ಬೇಕೋ ಅದಷ್ಟನ್ನ ಮಾತ್ರ ಇದ್ರಲ್ಲಿ ಕ್ಯಾರಿ ಮಾಡ್ಕೊಂಡು ಓಡಾಡಬಹುದು. ಏನಂತೀರಾ? ಸೂಪರ್ ಟಿಪ್ ಅಲ್ವಾ ಇದು? ಓಕೆ, ಒಂದು ಬ್ಯಾಗು ರೆಡಿ ಆಯ್ತು. ನಮಗೆ ಇದರಲ್ಲಿ 30 kg ಒಂದು ಬ್ಯಾಗ್ ಅಲ್ಲಿ ತಗೊಂಡ್ ಹೋಗ್ಬೋದು. ನೆನ್ಪಿಟ್ಕೊಳ್ಳಿ, ನೀವು 30 kg ಡಿವೈಡ್ ಮಾಡಕ್ಕಾಗಲ್ಲ, ಒಂದೇ ಬ್ಯಾಗ್ ಅಲ್ಲಿ 30 kg ತಗೊಂಡ್ ಹೋಗ್ಬೇಕು. ಸೊ ಇದ್ರಲ್ಲಿ ಇವಾಗ ಹೆಚ್ಚು ಕಡಿಮೆ 19 kg ಆಗಿದೆ ಅಷ್ಟೇ. ಸೊ ಸಾಕಷ್ಟು ಇದ್ರಲ್ಲಿ ಹೋಗಿದೆ. ಇದೇ ತರ ಈಗ ಇನ್ನೊಂದು ಬ್ಯಾಗ್ ಫುಲ್ ರೆಡಿ ಮಾಡ್ತೀನಿ. ಅದಾಗ್ಬಿಟ್ರೆ ಮೇನ್ ಚೆಕ್ ಇನ್ ಬ್ಯಾಗೇಜಸ್ ರೆಡಿ ಆಗ್ಬಿಟ್ರೆ ಕ್ಯಾಬಿನ್ ಬ್ಯಾಗೇಜ್ 7 kg, ಅಷ್ಟೊಂದೇನ್ ಲಗೇಜ್ ಇರಲ್ಲ ಅದ್ರಲ್ಲಿ. ಬಟ್ ನಾನು ಆಗ್ಲೇ ಹೇಳ್ದಾಗೆ ಟಿಪ್ ಜ್ಞಾಪಕ ಇಟ್ಕೊಳ್ಳಿ. ಏನಂತ ಹೇಳಿದ್ರೆ 3ರಲ್ಲೂ ಅಥವಾ ಚೆಕ್ ಇನ್ ಕ್ಯಾಬಿನ್ ಎಲ್ಲದ್ರಲ್ಲೂ ಬಟ್ಟೆಗಳು ಮತ್ತೆ ಬೇಕಾಗಿರುವಂತದ್ದು ಎಲ್ಲದನ್ನು ಹಂಚಿ ಡಿವೈಡ್ ಮಾಡಿ ಇಡಿ. ಸೊ ದಟ್ ನಮ್ಮ ಸೇಫ್ಟಿ ಒಳ್ಳೇದು. ಇನ್ನೊಂದೇನೋ ಟಿಪ್ ಹೇಳ್ಬೇಕು ಅನ್ಕೊಂಡಿದ್ದೆ ನಿಮ್ಗೆ. ಜ್ಞಾಪಕ ಬಂತು, ತುಂಬಾ ಯೋಚನೆ ಮಾಡಿದೆ ಆಕ್ಚುಲಿ. ಏನಂತ ಹೇಳಿದ್ರೆ, ಇವಾಗ ನಾನು ಹೇಳ್ದೆ ನಾಳೆ ನಾವು ಹೊರಟಿದೀವಿ ಅಂತ ಅಲ್ವಾ. ಹಿಂದಿನ ದಿನ ಟಕ 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 ಅಂತ ಎಲ್ಲ ಎತ್ಕೊಂಬಂದು ನೀವು ಹಾಕಿದ್ರೆ ಕೆಲವೊಂದೆಲ್ಲ ಖಂಡಿತವಾಗ್ಲೂ ಮರ್ತ್ ಹೋಗಿರ್ತೀವಿ. ಸೊ ಇಲ್ಲ ಅಂತಂದ್ರೆ ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು ಆಯ್ತಾ. ಚೆಕ್ ಲಿಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದೀನ ಅಂತ ಟಿಕ್ ಮಾಡ್ಕೊಂಡು ಹೋಗಬಹುದು. ಅಥವಾ ನಾನೇನ್ ಮಾಡ್ತೀನಿ ಅಂದ್ರೆ ಏನೇನ್ ಬೇಕೋ ಅದನ್ನೆಲ್ಲ ಒಂದ್ ಕಡೆ ಡಂಪ್ ಮಾಡ್ತಾ ಬರ್ತೀನಿ. ಲೈಕ್ ಒಂದು 3-4 ದಿನದ ಹಿಂದೆಯಿಂದಾನೆ ಎಲ್ಲ ಒಂದೇ ಕಡೆ ಇಟ್ಕೊಳ್ತಾ ಬರ್ತೀನಿ. ಆಮೇಲೆ ಇನ್ನೇನ್ ಹೊರಡ್ಬೇಕು ಅನ್ನುವಾಗ, ನೆಕ್ಸ್ಟ್ ಡೇ ಹೊರಡ್ಬೇಕು ಅನ್ನುವಾಗ ನೀಟಾಗಿ ತೆಗೆದು ಎಲ್ಲದನ್ನು ಬ್ಯಾಗಲ್ಲಿ ಹಾಕೊಂಡು ಹೋಗೋದು. ಸೊ ಇದು ಒಳ್ಳೆ ಟಿಪ್ಪು ನಿಮ್ಗೆ, ಇದನ್ನ ಖಂಡಿತವಾಗ್ಲೂ ಯೂಸ್ ಮಾಡಿ ಆಯ್ತಾ. ಎನಿವೇಸ್, ಇವತ್ತು ನನ್ನ ಪ್ಯಾಕಿಂಗ್ ವಿಡಿಯೋನ ನೋಡಿದ್ರಿ ಅಲ್ವಾ ನೀವು. ಈ ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ವಿಡಿಯೋನಲ್ಲಿ ನಿಮಗೆ
ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಟಿಪ್ಸ್ ಸಿಕ್ಕಿದ್ರೆ ನಿಜವಾಗ್ಲೂ ನಂಗೆ ತುಂಬಾ 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 ಖುಷಿ ಆಗುತ್ತೆ. ನನಗೆ ಪರ್ಸನಲಿ ಏನ್ ಅನಿಸ್ತೋ ಆ ಟಿಪ್ಸ್ ನ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಇದು ಯೂಸ್ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ನನಗೆ. ಸೊ ಇನ್ನೂ ನಿಮಗೆ ಏನಾದ್ರೂ ವಿಷಯಗಳು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಎನಿವೇಸ್ ನಮ್ದು ರೆಡಿ ಆಗ್ತಾ ಇದೆ. ಇನ್ನೊಂದು ಬ್ಯಾಗ್ ರೆಡಿ ಮಾಡಿ, ಇನ್ನೊಂದಷ್ಟೆಲ್ಲ ಫೈನಲ್ ಕೆಲಸಗಳಿದೆ. ಆಮೇಲೆ ಹಿಂದಿನ ದಿನ ಟ್ರಾವೆಲ್ ಹಿಂದಿನ ದಿನ ವಿಲ್ ಮೇಕ್ ಶೋರ್ ದಟ್ ವಿಲ್ ಹ್ಯಾವ್ ಅ ಗುಡ್ ಸ್ಲೀಪ್. ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳಬೇಕು ಅಂತ. ನಿದ್ದೆ ಸಾಕಾಗ್ಲಿಲ್ಲ ಅಂದ್ರೆ ಮತ್ತೆ ಏನೋ ತಲೆನೋವು ಬರೋದು, ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡಿ ನೆಕ್ಸ್ಟ್ ಡೇಗೆ ರೆಡಿ ಆಗ್ಬೇಕು. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಹೆಲ್ಪ್ ಆಗುತ್ತೆ ಅಂತ ನಂಬಿ ಸೈನ್ ಆಫ್ ಹೇಳುವಂತ ಸಮಯ ಬಂತು. ಮಲೇಷಿಯಾದು ಟೋಟಲ್ ವ್ಲಾಗ್ ಮಾಡ್ತಾ ಇರ್ತೀನಿ, ನೋಡಿ. ಒಂದೊಂದ್ರದ್ದು ವಿಡಿಯೋ ಸಪ್ರೇಟ್ ಆಗಿರುತ್ತೆ, ಚೆಕ್ ಮಾಡಿ ಆಯ್ತಾ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.